ಅಬಕಾರಿ ಇಲಾಖೆಯ ಬೇಜವಾಬ್ದಾರಿ ಅಥವಾ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ರೂಪಿಸಿದ ತಂತ್ರ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಮತ್ತು ಹುನಗುಂದ ತಾಲೂಕಿನ ಜನರನ್ನ ಕಾಡುತ್ತಿರುವ ಈ ಪ್ರಶ್ನೆಗೆ ಉತ್ತರ ಹುಡುಕಲು ಜನತಾ ಧ್ವನಿ ನಡೆಸಿದ ವಿಶೇಷ ಪರಿಶೀಲನೆ. ಅಬಕಾರಿ ಅಧಿಕಾರಿಗಳು ಇದ್ದಾರೆ ಅನ್ನೋದೇ ಜನರಿಗೆ ಅನುಮಾನವಾಗುವ ಪರಿಸ್ಥಿತಿ. ಕಾರಣ, ಕಚೇರಿಯಲ್ಲೇ ಕೂತು ಮೈದಾನಕ್ಕೆ ಬರದೆ ಮದ್ಯದ ಅಂಗಡಿಗಳು, ಬಾರ್, ರೆಸ್ಟೋರೆಂಟ್ಗಳು, ಎಂಎಸ್ಐಎಲ್ ಕೇಂದ್ರಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನೇ ಗಮನಿಸದ ಸ್ಥಿತಿ. ಗ್ರಾಮದಿಂದ ನಗರವರೆಗೆ ಡುಪ್ಲಿಕೇಟ್ ಮದ್ಯದ ಹಾವಳಿ, ಎಂಆರ್ಪಿ ದರಕ್ಕಿಂತ ಹೆಚ್ಚಾಗಿ ವಸೂಲಿ. ಸರ್ಕಾರದ ನಿಯಮ ಸ್ಪಷ್ಟ. ಶಾಲೆ, ಕಾಲೇಜು, ಧಾರ್ಮಿಕ ಸ್ಥಳಗಳು, ಮಸ್ತಿ, ಹರಿಜನ ಗಿರಿಜನ ಕಾಲೋನಿಗಳು, ಸರ್ಕಾರಿ ಕಚೇರಿಗಳಿಂದ 100 ಮೀಟರ್ ಅಂತರದಲ್ಲಿ ಮದ್ಯದ ಅಂಗಡಿ ಇರಬಾರದು. ಆದರೆ ನಿಲಮಟ್ಟದ ವಾಸ್ತವಿಕತೆ ಬೇರೆ ಕತೆ ಹೇಳುತ್ತದೆ. ತಮಗೆ ಅನುಕೂಲವಾದ ಸ್ಥಳಕ್ಕೆ ಅಂಗಡಿಗಳ ಸ್ಥಳಾಂತರ. ಇದರ ಜೊತೆಗೆ ಮದ್ಯ ಮಾರಾಟದ ಸಮಯ ನಿಗದಿ ಇದ್ರೂ ಬೆಳಿಗ್ಗೆ 8ರಿಂದ ರಾತ್ರಿ 12ರವರೆಗೆ ಮಾರಾಟ ನಡೆಯುತ್ತಿರುವ ಆರೋಪಗಳು ಕೇಳಿ ಬರ್ತಿವೆ. ಇನ್ನು ಅನಧಿಕೃತ ಮದ್ಯ ಮಾರಾಟ, ಅಲ್ಲಲ್ಲಿ ನಾಯಿ ಕೊಡೆಗಳಂತೆ ಬೆಳೆಯುತ್ತಿರುವ ಅಕ್ರಮ ವ್ಯಾಪಾರ. 24 ಗಂಟೆ ಮಾರಾಟ ನಡೆದರೂ ಅಧಿಕಾರಿಗಳಿಗೆ ಇದು ಕಾಣುವುದಿಲ್ಲವಾ ಅಥವಾ ಕಾಣದಂತೆ ಮಾಡುವ ಯತ್ನವಾ? ಜನತಾ ಧ್ವನಿ ಮಾಹಿತಿ ಹಕ್ಕಿನಡಿ ಅಬಕಾರಿ ಇಲಾಖೆಗೆ ಪ್ರಶ್ನೆ ಕೇಳಿತು. ಬಾಗಲಕೋಟೆ ಉಪವಿಭಾಗದ ಉಪ ಅಧೀಕ್ಷಕರಿಗೆ ಸಲ್ಲಿಸಿದ ಆರ್ಟಿಐ ಅರ್ಜಿ. ಆದರೆ ಆಶ್ಚರ್ಯಕರವಾಗಿ ಅದನ್ನ R 3ರಂದು ಹುನಗುಂದ ಅಬಕಾರಿ ನಿರೀಕ್ಷಕರ ಕಚೇರಿಗೆ ವರ್ಗಾವಣೆ ಮಾಡಲಾಗಿದೆ. 30 ದಿನ ಕಳೆದರೂ ಮಾಹಿತಿ ಸಿಗಲಿಲ್ಲ. ಇದರಿಂದ ನಾವು ಮೇಲ್ಮನವಿ ಸಲ್ಲಿಸಬೇಕಾಯಿತು. ಮೇಲ್ಮನವಿಯ ವಿಚಾರಣೆ ನಡೆಸಿದ ಉಪ ಅಧೀಕ್ಷಕರು 7 ದಿನಗಳಲ್ಲಿ ಮಾಹಿತಿ ನೀಡಲು ಸೂಚಿಸಿದರು. ಅದಾದ ನಂತರ ಹುನಗುಂದ ಅಬಕಾರಿ ನಿರೀಕ್ಷಕರಿಂದ ಮಾಹಿತಿ ಲಭ್ಯವಾಯಿತು. ಅವರು ನೀಡಿದ ಮಾಹಿತಿಯ ಪ್ರಕಾರ ಹುನಗುಂದ ವಲಯದಲ್ಲಿ CL2 14, CL7 7, CL9 9, CL11 C8, LFW 111 1, CL4 1 ಒಟ್ಟು 40 ಸನ್ನದುಗಳು 2025-26ಕ್ಕೆ ನವೀಕರಣಗೊಂಡು ಕಾರ್ಯನಿರ್ವಹಿಸುತ್ತಿವೆ. ಆದರೆ ಇಲಾಖೆ ನೀಡಿದ ಉತ್ತರದಲ್ಲಿ ಸನ್ನದುಗಳ ನವೀಕರಣ ಮತ್ತು ಸ್ಥಳಾಂತರ ಪ್ರಕ್ರಿಯೆ ಸಂಪೂರ್ಣ ಆನ್ಲೈನ್ ನಲ್ಲಿ ನಡೆಯುತ್ತದೆ. ಕಚೇರಿಯಲ್ಲಿ ಯಾವುದೇ ದಾಖಲೆ ಲಭ್ಯವಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಇದರ ಜೊತೆಗೆ 100 ಮೀಟರ್ ನಿಯಮ ಉಲ್ಲಂಘನೆ ಇಲ್ಲ. ಇದು ಸಾಮಾನ್ಯ ವಿಳಂಬವೇ ಅಥವಾ ತಪ್ಪುಗಳನ್ನ ಮುಚ್ಚಿಕೊಳ್ಳಲು ರೂಪಿಸಿದ ತಂತ್ರವೇ? ಇಲ್ಲಿ ಕೆಲವು ಪ್ರಮುಖ ಪ್ರಶ್ನೆಗಳು ಉದ್ಭವಿಸುತ್ತವೆ. ಮಾಹಿತಿ ಉಪ ಅಧೀಕ್ಷಕರ ಬಳಿ ಇದ್ದರೆ ಯಾಕೆ ವರ್ಗಾವಣೆ? ಮೇಲ್ಮನವಿಯ ವೇಳೆ ಮಾಹಿತಿ ನೀಡೋದಾಗಿ ಒಪ್ಪಿಕೊಂಡು ಮೊದಲು ಯಾಕೆ ನೀಡಲಿಲ್ಲ? ದೂರಿಲ್ಲ ಅಂದ್ರೆ ಕೊತ್ತೆ ಸಮಸ್ಯೆ ಇಲ್ಲವೇ? ಜನರ ತೆರಿಗೆ ಹಣದಿಂದ ಸಂಬಳ ಪಡೆಯುವ ಇಲಾಖೆ ಜನರ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ನೀಡಬೇಕಾದ ಜವಾಬ್ದಾರಿ ಹೊಂದಿದೆ. ಅಧಿಕಾರಿಗಳ ಗಮನಕ್ಕೆ ಬಾರದಿರುವುದು ದೊಡ್ಡ ಪ್ರಶ್ನೆ. ಜನತಾ ಧ್ವನಿ ಈ ವಿಷಯವನ್ನ ಇಲ್ಲಿಯೇ ಬಿಡುವುದಿಲ್ಲ. ಇನ್ನಷ್ಟು ಮಾಹಿತಿ ಸಂಗ್ರಹಿಸಿ ಸತ್ಯವನ್ನ ನಿಮ್ಮ ಮುಂದೆ ತರಲಿದೆ. ನೀವು ಹೊಸ ಮನೆ ಕಟ್ಟುತ್ತಿದ್ದೀರಾ ಅಥವಾ ದೊಡ್ಡ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಹಮ್ಮಿಕೊಂಡಿದ್ದೀರಾ? ನಿಮ್ಮ ಕಟ್ಟಡದ ಬಲ ನೀವು ಬಳಸುವ ಬ್ಲಾಕ್ಗಳ ಮೇಲೆ ಅವಲಂಬಿತ. ಪ್ರತಿ ಬ್ಲಾಕ್ ಗಟ್ಟಿಮುಟ್ಟಾಗಿ ದೀರ್ಘಕಾಲ ಬಾಳಿಕೆ, ಅತ್ಯುತ್ತಮ ಗುಣಮಟ್ಟದ ಸಿಮೆಂಟ್ ಬ್ಲಾಕ್ಗಳ ಬೃಹತ್ ತಯಾರಿಕೆ ಘಟಕ ಈಗ ನಿಮ್ಮ ಸೇವೆಗೆ ಸಿದ್ಧ. ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಸ್ಟ್ರಾಂಗ್ ಅಂಡ್ ಡ್ಯೂರಬಲ್ ಮೆಟೀರಿಯಲ್, ಮಧ್ಯವರ್ತಿಗಳ ಕಾಟವಿಲ್ಲ. ನೇರವಾಗಿ ತಯಾರಕರಿಂದ ಹೋಲ್ಸೇಲ್ ದರದಲ್ಲಿ ಕಡಿಮೆ ದರ, ಹೆಚ್ಚು ಗುಣಮಟ್ಟ, ನಿಮ್ಮ ಬಿಲ್ಡಿಂಗ್ಗೆ ಸೂಕ್ತ ಆಯ್ಕೆ. ನೇರ ಭೇಟಿ ನೀಡಿ. ಆದಿತ್ಯ ಗ್ರಾನೈಟ್ ಹಿಂದುಗಡೆ, JB ಮುಜಾವರ್ ಪ್ಲಾಟ್ ನಂಬರ್ 1, ಬಲಕುಂಡಿ ರೋಡ್, ಇಳಕಲ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 944888 098551 78797 555506 938040000545. ನಿಮ್ಮ ಕನಸಿನ ಮನೆಗೆ ನಾವು ನೀಡುತ್ತೀವಿ ಗಟ್ಟಿಯಾದ ಅಡಿಪಾಯ.